ಯಶೋಧನ್ಗೆ ಹುಚ್ಚು ಹೆಚ್ಚಾಗಿದೆ, ಹುಚ್ಚುಚ್ಚಾಗಾಡ್ತಿದ್ದಾಳೆ ಅಂತ. ಮತ್ತೀಗ ಏನಾಯ್ತಮ್ಮ? ಅಣ್ಣ, ಅತ್ತಿಗೆ ಕಾರಿಡಾರ್ನಲ್ಲಿ ಮಗು ಕೈ ಹಿಡ್ಕೊಂಡು ಹೋದಾಗ ಭ್ರಮಿಸಿ ಒಬ್ಬೊಬ್ಳೆ ಹುಚ್ಚುಚ್ಚಾಗಿ ನಗ್ತಾ ಹೋಗ್ತಿದ್ಲಂತೆ. ನನ್ನ ಹೆಂಡತಿ ಹುಚ್ಚಿ ಹುಚ್ಚಿ ಅಂತ ಎಷ್ಟು ಸಲ ಹೇಳ್ತೀರಾ? ನಾನು ಅವಳು ರೂಮಲ್ಲಿ ಹುಚ್ಚಿ ಥರ ನಗೋದನ್ನು ನೋಡಿದೆ. ಅಣ್ಣ, ನೀನೇನು ಕೇಳಲಿಲ್ವಾ? ಕೇಳಿದೆ. ಅವಳಿಗೆ ತನಗೇನೋ ಸಮಸ್ಯೆ ಇದೆ ಅಂತ ಒಪ್ಕೋತಾ ಇಲ್ಲ. ನನ್ನನ್ನು ತುಂಬ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅವಳ ಜೊತೆ ನೀವು ಹೇಳಿರೋ ವಿಷಯನ ಯಾವುದನ್ನು ಮಾತಾಡೋಕ್ಕಾಗ್ತಿಲ್ಲ. ಕಳ್ಳನ್ನ ಕಳ್ಳ ಅಂದ್ರೆ ಒಪ್ಕೊಂತಾನೇನೋ? ಯಶೋಧನು ಹಾಗೆ ಅವಳನ್ನ ಹುಚ್ಚಿ ಅಂದ್ರೆ ಅಷ್ಟೊಂದು ಸಲೀಸಾಗಿ ಒಪ್ಕೊಂಡ್ಬಿಡ್ತಾಳ? ಅಣ್ಣ, ಅತ್ತಿಗೆನ ರೆಡ್ ಆಗಿ ಹಿಡಿದು ನೀನು ಈ ವರ್ತನೆ ಕಾರಣ ಏನು, ಇದು ಹುಚ್ಚಲ್ವಂತ ಕೇಳು. ಅವಳು ಒಪ್ಲಿ ಬಿಡ್ಲಿ, ಅವಳ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನೀನು ಮೊದಲು ತಿಳ್ಕೊ. ಅಮ್ಮ, ಈಗ ಅತ್ತಿಗೆ ಎಲ್ಲಿದ್ದಾಳೆ? ದೇವ್ರ ಕೋಣೆ ಕಡೆ ಹೋದ್ಲು. ಅಣ್ಣ, ಇದೊಳ್ಳೆ ಚಾನ್ಸು. ಅವಳೇನಾದ್ರೂ ಸ್ಪಾಟಲ್ಲಿ ಹುಚ್ಚುಚ್ಚಾಗಿ ಆಡಿದ್ರೆ ಕಾರಣ ಏನು ಅಂತ ಅಲ್ಲೇ ಕೇಳು. ಅತ್ತಿಗೆಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ದೇವ್ರ ಮುಂದೆ ಅವಳು ಸುಳ್ಳು ಹೇಳಕ್ಕಾಗಲ್ಲ. ತನಗೆ ಹುಚ್ಚು ಅನ್ನೋದನ್ನ ಒಪ್ಕೊಂಡ್ಬಿಡ್ತಾಳೆ. ದೇವ್ರಿಗಿಂತ ಸಾಕ್ಷಿ ಬೇಕಾ? ಅಣ್ಣ, ಎಲ್ಲ ದೇವ್ರ ಮುಂದೆನೆ ತೀರ್ಮಾನ ಆಗ್ಲಿ. ರಾಜೀವ, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ರಾಗಿಣಿ ಹೇಳೋದು ಸರಿಯಾಗಿದೆ. ಬಾ ನನ್ನ ಜೊತೆ, ಬಾರೋ. ಇದ ಎಡಗೈಲಿ ಯಾರಾದರೂ ಪ್ರಸಾದ ತಗೋತಾರ? ಬಲಗೈ ತೋರಿಸು. ಗಂಡ ಮಕ್ಕಳು ಬೇರೆಯವ್ರನ್ನು ಭೇದ ಭಾವನೆ ಇರಲ್ಲ. ಹುಚ್ಚು ಹುಚ್ಚೆ. ರಾಜೀವ, ನನ್ನ ಮಾತನ್ನು ಕೇಳೋ. ಇನ್ನು ಮುಂದೆ ಅವಳ ಜೊತೆ ಸಂಸಾರ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅವಳನ್ನು ಬಿಟ್ಬಿಡೋದೇ ಒಳ್ಳೇದು ಕಣೋ. ನೀನು ಮತ್ತೆ ಬಂದ್ಯಾ? ನಿಮ್ಮಮ್ಮ ಎಲ್ಲಿ ಕಾಣ್ತಾನೇ ಇಲ್ಲ. ನನ್ನ ರೂಮ್ ಕಡೆ ಬಂದೇ ಇಲ್ಲ ನೋಡು. ಓ, ನೀನ್ ಸಿಕ್ಬಿಟ್ಟೆ ಅಂತ ನಾನು ಮತ್ತೆ ಬಿಟ್ಲು ಹೇಗೆ? ಇಲ್ಲ ಅಜ್ಜಿ, ಅಮ್ಮ ತುಂಬಾ ಪಾಪ. ಅಮ್ಮಂಗೆ ಎಲ್ಲಾರು ಬೈತಾರೆ. ಅಮ್ಮನ ಗಂಡನು ಬಂದು ಜೋರ್ ಮಾಡ್ಬಿಟ್ರು. ಏನು, ರಾಜೀವ ಬಂದು ಜೋರ್ ಮಾಡಿದ್ನ? ಅಯ್ಯೋ ದೇವ್ರೆ, ಅವನಿಗೇನಾಯ್ತು? ಇಷ್ಟು ದಿನ ಚೆನ್ನಾಗೇ ಇದ್ನಲ್ಲ. ನಿಮ್ಮಮ್ಮ ಏನು ಜೋರ್ ಮಾಡ್ಲಿಲ್ವಾ? ಇಲ್ಲ ಅಜ್ಜಿ, ಅಮ್ಮ ಏನ್ ಜೋರು ಮಾಡ್ಲಿಲ್ಲ. ಆ ಮಜಾರಿ ಅತ್ತೆ ಬೈದನು ಸುಮ್ಮನೆ ನಿಂತಿದ್ಲು. ಅಮ್ಮ ಹುಷಾರ್ ಹೇಳಲ್ಲ. ನಾನು ಯಾರ ಕಣ್ಣಿಗೂ ಕಾಣಿಸಿಲ್ವಲ್ಲ. ಇಲ್ಲ ಅಂದಿದ್ರೆ ನಾನು ಎಲ್ಲಾರ್ಗೂ ಹುಷಾರ್ ಹೇಳ್ಬಿಡ್ತಿದ್ದೆ. ನೀನು ಹೇಳ್ತೀಯ. ನೀನಿಷ್ಟು ಧೈರ್ಯ ಹೇಳಿದ್ರು ನಿಮ್ಮಮ್ಮ ಒಂದು ಎದುರು ಮಾತಾಡೋದಿಲ್ವಲ್ಲ.
ನಾನು ಏನು ಮಾಡಲಿ? ಅಜ್ಜಿ, ಅಮ್ಮ ಗಂಡ ಮಾತ್ರ ಯಾರು ಮಾಡಿದವರು ತಪ್ಪನ ನಾನು ಮಾಡಿದ್ದೀನ ಅಂತ ಕೇಳಿದ್ಲು. ಹೌದಾ? ಹಾಗೆ ಹೇಳಿದ್ಲಾ? ಹ್ಞೂ ಅಜ್ಜಿ. ಈಗ ನಂಗೆ ಸಂತೋಷ ಆಯಿತು ನೋಡು. ನಿಮ್ಮಮ್ಮ ಈಗ ನಿಧಾನವಾಗಿ ನಮ್ಮ ದಾರಿಗೆ ಬರ್ತಿದ್ದಾಳೆ. ಇನ್ನು ಮುಂದೆ ನಿನ್ನ ಮಂತ್ರವಾದಿ ಅತ್ತೆಗೆ ಸರಿಯಾಗಿ ಜೋರು ಮಾಡ್ತಾಳೆ, ನೋಡ್ತಿರು. ಹಾಗೆ ಜೋರು ಮಾಡಬೇಕು, ನನಗೆ ತುಂಬ ಖುಷಿ ಆಗುತ್ತೆ. ಆಗ ನಾನು ಚಪ್ಪಲಿ ತಟ್ಕೊಂಡು ಮಜಾ 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 ಅಂತ ಕುಣಿತೀನಿ. ನೀನು ನಿಮ್ಮ ಅಮ್ಮನಿಗೆ ಬೈದವ್ರಿಗೆಲ್ಲ ಹುಷಾರ್ ಅಂತ ಹೇಳು, ಗೊತ್ತಾಯ್ತಾ? ಹೇಳ್ತೀನಿ, ನಾನು ಮುದ್ದು ಅಜ್ಜಿ. ಅಮ್ಮ ಅಂದ್ರೆ ಅದು ಎಷ್ಟು ಪ್ರಾಣ ಈ ಹುಡುಗಿಗೆ. ಒಳ್ಳೆ ಸಂಸ್ಕಾರದಲ್ಲಿ ಬೆಳೆದಿದ್ದಾಳೆ ಅಂತ ಕಾಣುತ್ತೆ. ಅವಳನ್ನು ಕಳ್ಕೊಂಡಿರೋ ತಾಯಿ ಅದೆಷ್ಟು ಸಂಕಟ ಅನುಭವಿಸ್ತಾ ಇದ್ದಾಳು ಏನೋ. ಅಮ್ಮ, ಯಶೋಧ ನನ್ನ ಹೆಂಡತಿ. ಅವಳನ್ನ ನಾನು ಈಗಲೂ ತುಂಬ ಪ್ರೀತಿಸ್ತಾ ಇದ್ದೀನಿ. ಅವಳ ಸಮಸ್ಯೆ ಏನು ಅಂತ ತಿಳ್ಕೊಂಡು ಅದನ್ನು ಬಗೆಹರಿಸಬೇಕು. ಅದನ್ನು ಬಿಟ್ಟು ಏಕಾಏಕಿ ಅವಳನ್ನು ಬಿಟ್ಬಿಡು ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಏನಣ್ಣ ನೀನು? ಅವಳು ಹುಚ್ಚುಚ್ಚಾಗ ಆಡೋದನ್ನ ನೋಡಿದ್ರು ಅವಳು ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ. ನಮ್ಗೆ ನಿನ್ನ ಹೆಂಡತಿ ಮೇಲೆ ದ್ವೇಷನ? ನೀನ್ ಚೆನ್ನಾಗಿರ್ಲಿ, ನಿನ್ ಸಂಸಾರ ಚೆನ್ನಾಗಿರ್ಲಿ ಅಂತ ತಾನೆ ನಾವು ಬಯಸೋದು. ಇಲ್ಲ, ನನಗೆ ಅವಳನ್ನ ಬಿಟ್ಬಿಡೋದು ಸರಿ ಅನಿಸ್ತಿಲ್ಲ. ಓ, ಅತ್ತಿಗೆನ ಬಿಟ್ಟಿರಕ್ಕಾಗಲ್ವಾ? ಅಂದ್ರೆ ನಮ್ಮನ್ನ ಬಿಟ್ಟಿರ್ಬೋದು ಅಂತನಾ? ನೋಡ್ದ್ಯಮ್ಮ, ನೋಡಿದೆ ನಿನ್ನ ಮಗನ್ನ? ನಿನ್ನನ್ನಿಲ್ಲೇ ಬಿಟ್ಟು ಬೇರೆ ಮನೆ ಮಾಡಿ ಹೆಂಡ್ತಿನ ಕರ್ಕೊಂಡು ಹೋಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾನೆ. ಏನ್ ಮಾಡಕ್ಕಾಗತ್ತೆಯೇ? ಎಲ್ಲ ನನ್ನ ಹಣೆ ಬರಹ. ಕಟ್ಕೊಂಡವನು ನಡು ನೀರಲ್ಲಿ ಕೈ ಬಿಟ್ಟು ಹೋದ. ನೀನು ಚೆನ್ನಾಗಿ ಹೊರಟೋಗ್ತೀಯ. ಇನ್ನು ಇವನು ಹೆಂಡತಿ ಸರಿ ಇಟ್ಕೊಂಡು ಓಡಾಡ್ತಿರ್ತಾನೆ. ಇನ್ನು ಈ ಮಗನಿಗೂ ಕೆಲಸನೇ ಇಲ್ಲ. ನಾನು ಸಾಯೋ ತನಕ ಇನ್ನೊಬ್ರು ಹಂಗಲ್ಲೇ ಇರಬೇಕು. ಹಬ್ಬ ಹಮ್ಮಿನಿ ಹಾಕೋ ಹಿಡಿ ಕೂಳ್ ತಿನ್ಕೊಂಡು ಈ ಮನೆಯಲ್ಲಿ ಕಾಲ್ ಕಸ ಥರ ಬದುಕಬೇಕು. ಹೀಗೆ ಬದುಕೋದಕ್ಕಿಂತ ನಾನು ಯಾವುದಾದ್ರೂ ಕೆರೆನ ಬಾವಿನ ನೋಡ್ಕೊಳ್ಳೋದೇ ಒಳ್ಳೇದು. ಅಮ್ಮ, ಯಾಕಮ್ಮ ಈ ರೀತಿ ಮಾತಾಡ್ತಾ ಇದೆಯಾ? ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಎಲ್ಲಿ ಹೇಳಿದೆ? ಯಶೋಧ ಸಮಸ್ಯೆ ಏನು ಅಂತ ತಿಳ್ಕೊಂಡು ಅದನ್ನು ಬಗೆಹರಿಸೋಣ ಅಂತ ಹೇಳಿದೆ ಅಷ್ಟೇ. ಹೌದಕ್ಕ, ಅಣ್ಣ ಹೇಳ್ತಿರೋದು ಸರಿಯಾಗೇ ಇದೆ. ಮೊದಲು ಅತ್ತಿಗೆಗೆ ಏನಾಗಿದೆ ಅಂತ ನಾವು ತಿಳ್ಕೊಳ್ಳೋದು ಒಳ್ಳೆಯದು. ಶಟ್ ಅಪ್. ಮಧ್ಯದಲ್ಲಿ ನೀನ್ ಯಾಕೆ ಬಾಯಿ ಹಾಕ್ತಿದ್ಯಾ? ಈ ವಿಷಯದಲ್ಲಿ ಮೂಗು ತುರ್ಸೋದಕ್ಕೆ ನಿನ್ಗೆ ಯಾರು ಹೇಳಿದ್ದು? ನಿನಗೇನು ಅನುಭವ ಇದೆ ಅಂತ? ಹೆಂಡ್ತಿನ ಮಕ್ಕಳ? ಅಣ್ಣ, ಅತ್ಗೆ ಯಾಕೆ ಹೀಗೆ ಹುಚ್ಚುಚ್ಚಾಗಿ ಆಡ್ತಿದ್ದಾಳೆ ಅಂತ ತಿಳ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ನೀನು ನೇರವಾಗಿ ಅವಳ ಹತ್ರ ಹೋಗಿ ಎಲ್ಲ ಬಾಯಿ ಬಿಡಿಸು. ಕಳ್ಳಪುರ ಡಬ್ಬ ಪ್ಲೀಸ್, ನನ್ನ ಹತ್ರ ಬಾ ಪ್ಲೀಸ್ ಪ್ಲೀಸ್.